ಸಮ್ ಮಿತ್ ಬಸ್ಟಿಂಗ್ ಕ್ವೆಶನ್ಸ್. ಓಕೆ, ಹ್ಮ್ ಹೋಸ್ಟಿಂಗ್ ತುಂಬ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಟ್ರೂನಾ ಫಾಲ್ಸ್? ಟ್ರೂತ್ ಫಾಲ್ಸ್? 50-50. ಇಫ್ you're a good orator, ಹೋಸ್ಟಿಂಗ್ ತುಂಬ ಈಸಿ. ವಿತ್ ಪ್ರೆಪರೇಷನ್ ನೀವು ಮಾಡಬಹುದು. ಯು ಆರ್ ನಾಟ್ ಅ ಸ್ಪೀಕರ್, ಹೋಸ್ಟಿಂಗ್ ತುಂಬ ಈಸಿ, ಬಟ್ ನೀವು ಕೆಲಸ ಮಾಡ್ಕೊಂಡು ಬರಬೇಕು. ಸೊ ಇಟ್ಸ್ 50-50. ಕೆಲಸ ಮಾಡ್ಕೊಂಡು ಬರೋದು ಎಕ್ಸಾಂಪಲ್ಸ್? ಗೋ ಪ್ರಿಪೇರ್ ಯೋರ್ ಸ್ಕ್ರಿಪ್ಟ್ ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ರಿಹರ್ಸ್ ಮಾಡಿಕೊಂಡು ಇದನ್ನೇ ನಾನು ಹೇಳ್ತೀನಿ, ಬೇರೆ ಏನೂ ಹೇಳಲ್ಲ, ಬಟ್ ಟ್ರೈ ಮಾಡ್ತೀನಿ ಅನ್ನೋರಿಗೆ ಟ್ರೈ ಮಾಡಬಹುದು. ಬಟ್ ಏನು ಮಾಡದೆ ನನಗೆ ಸ್ಟೇಜ್ ಮೇಲೆ ಹೋಗೋಕ್ಕೆ ಭಯ ಆಗ್ತಾ ಇದೆ, ಐ ವಿಲ್ ಟ್ರೈ ಟುಡೇ, ನಾನು ಹೋಸ್ಟ್ ಮಾಡ್ತೀನಿ ಅಂದರೆ ಇಟ್ಸ್ ಡಿಫಿಕಲ್ಟ್ ಅಲ್ವಾ? ಇಟ್ಸ್ ಡಿಫ್ರೆಂಟ್. ಮುಂದೆ, ಗುಡ್ ಲುಕ್ಸ್ ಮ್ಯಾಟರ್ ಮೋರ್ ದ್ಯಾನ್ ಸ್ಕಿಲ್ಸ್ ಇನ್ ಪ್ರೆಸೆಂಟಿಂಗ್. ಯುವರ್ ಟೇಕ್? 20-80. ವಾಟ್ ಇಸ್ 20? Good looks, 80 skills. 20 because when you come up, you're looking good, oh, great. But when you start talking, that's when you open your mouth. That's where the real beauty comes out. ನಿಮಗೊಂದು ಫಾರಿನ್ ಆ್ಯಕ್ಸೆಂಟ್ ಬೇಕು ಟು ಸಕ್ಸೀಡ್ ಆನ್ ಬಿಗ್ ಸ್ಟೇಜ್, ಎಸ್ಪೆಷಲಿ ನ್ಯಾಷನಲ್ ಇವೆಂಟ್. ಇದು ಮಿತ ರಿಯಾಲಿಟಿನ? Myth. Sport hosting is all glamour, no pressure. Agree or disagree? Disagree. There's immense pressure at times. And pressure is privilege. Live hosting means no room for mistakes. Is that real? Technically, bookish way, yes. But in reality, there could be here and there a little tweak that you need to handle. So that comes with experience. Like live nalli, what could go wrong? The worst for a TV live commentary ಅಥವಾ hosting? You must have told 362 instead of 262. Number score ಅಲ್ಲಿ. Numbers, right? Factually, you could have gone wrong. Or toss count ಬರ್ತಾ ಇದೆ, but your EP is out. You can't hear. And you're going on. EP But then ಅಂದ್ರೆ? EP is talk back. ನಾವು ಹಾಕ್ತೀವಲ್ವಾ, ಸೊ ವಿ ಪುಟ್ ಅ ಟಾಕ್ ಬ್ಯಾಕ್ ಸೊ ದಟ್ ಅ ಪ್ರೊಡ್ಯೂಸರ್ ಡೈರೆಕ್ಟರ್ ಕ್ಯಾನ್ ಕ್ಯೂ ಆಸ್ ಆನ್ ವಾಟ್ಸ್ ಕಮಿಂಗ್ ಅಪ್ ನೆಕ್ಸ್ಟ್. ಆವಾಗ ಎಲ್ಲಿಯಾದರೂ ಅವ್ರು ಹೇಳ್ತಾ ಇದ್ದಾರೆ 10, 9, 8 ಆ್ಯಂಡ್ ಐ ಆಮ್ ಔಟ್, ಐ ಕಾಂಟ್ ಹಿಯರ್ ಎನಿಥಿಂಗ್, ಬಟ್ ದೇವ್ ಆಲ್ರೆಡಿ ಗಿವನ್ ಯು ಅ ಕೌಂಟ್. ದೆನ್ ಪಾಸಿಬ್ಲಿ ಯು ಈದರ್ just go with the 7, 6, 5, 4, 3 and you throw, or you keep talking because you don't know what's happening. Take the cue of the people. So something can go wrong at that scenario. You're still talking, but you've not thrown to the toss. But that's not right. This is for people. ಇಲ್ಲಿ ಪಾಡ್ಕಾಸ್ಟಿಂಗಲ್ಲಿ 2 ಮೈಕ್ ಇದೆ, ಕ್ಯಾಮ್ರಾಸ್ ಇದೆ. ಬಟ್ ಫಾರ್ ಹೋಸ್ಟ್ಸ್, ಎಸ್ಪೆಷಲಿ ರಿಯಾಲಿಟಿ ಶೋ ಸೆಟ್ ಬೇಸ್ಡ್, ಇದಕ್ಕೆ ಟಾಕ್ ಬ್ಯಾಕ್ ಇರುತ್ತೆ. ಒಳಗಿಂದ ಒಂದು ಡಿವೈಸ್ ಇರುತ್ತೆ. ಈ ರೂಮಿಂದ ಆಚೆ ಕಡೆ ಒಬ್ಬರು ಕೂತ್ಕೊಂಡು ಅಲ್ಲಿ ಫೀಡ್ ಮಾಡ್ತಾ ಇರ್ತಾರೆ. ಕಾಂಟೆಂಟ್ ಇರ್ಬೋದು, ಇನ್ಸ್ಟ್ರಕ್ಷನ್ಸ್ ಇರ್ಬೋದು. ಸೊ ನಾವು ಹೌ ಡು ಯು ಕ್ರ್ಯಾಕ್ ಅಂದರೆ, ನಮ್ದು ಇಲ್ಲಿ ತಲೆ ಇಲ್ಲೊಂದಿರುತ್ತೆ ಐಡಿಯಾಸ್ ಎಲ್ಲ, ಇಲ್ಲಿಂದ ನಾವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ, ಇಲ್ಲಿಂದ ಒಂದು ಇನ್ಪುಟ್ ಬರ್ತಾ ಇರತ್ತಲ್ಲ, ಅಟ್ ಟೈಮ್ಸ್ ಇಟ್ ಕ್ಯಾನ್ ಕಮ್ ಅಕ್ರಾಸ್ ಆಸ್ ಇದನ್ನು ಕೇಳಿಸ್ಕೋಬೇಕಾ ಇದನ್ನು. ಸೊ ನೀವು ಎರಡೇ ಹೇಳಿದ್ರಿ, 3ನೇ ಎಲಿಮೆಂಟ್ ಇದೆ. ನಿಮ್ಮ ಪಕ್ಕದಲ್ಲಿರೋರು ಮಾತಾಡ್ತಿರ್ತಾರಲ್ವಾ, ನೀವು ಕೇಳಿರೋ ಕ್ವೆಶ್ಚನ್ಗೆ ಉತ್ತರ ಕೊಡ್ತಿರ್ತಾರೆ, ಅದನ್ನ ಕೂಡ ಕೇಳಬೇಕು ನೀವು. ಸೊ ಅದನ್ನ ಕೇಳಬೇಕು, ನಿಮ್ಮ ಯೋಚನೆಗಳನ್ನ ಕೇಳಬೇಕು, ಆಮೇಲೆ ನಿಮ್ಮ ಪ್ರೊಡ್ಯೂಸರ್ ಏನ್ ಹೇಳ್ತಾರೆ ಅದನ್ನು ಕೇಳಬೇಕು. ಸಮ್ ಟೈಮ್ಸ್ ನೀವು ಮಾತಾಡ್ತಿರುವಾಗ ಕ್ಯೂ ಕೊಡ್ತಿರಬಹುದು, ಫಾರ್ ವಾಟ್ ಎವರ್ ರೀಸನ್ ದಟ್ ಹ್ಯಾಪೆಂಡ್, ಅದನ್ನ ಕೂಡ ಕೇಳಿ ತಗೋಬೇಕಾಗ್ಬೋದು. ಸೊ ಐ ಥಿಂಕ್ ಕಂಫರ್ಟಬಲ್ ಅಲ್ಲಿ ಪೇಸಿಂಗ್ ಆಫ್ ದ ವರ್ಡ್ಸ್, ನಂಬರ್ 1 ಪೇಸಿಂಗ್ ಆಫ್ ದ ವರ್ಡ್ಸ್. ಸ್ಲೋ ಆಗಿ ಪೇಸ್ ಮಾಡಿದ್ರೆ ನಿಮಗೆಲ್ಲ ನಿಧಾನವಾಗಿ ಕೇಳ್ಬೋದು. ಐ ಹ್ಯಾವ್ ಆಲ್ವೇಸ್ ರಿಯಲೈಸ್ ಆ್ಯಂಡ್ ಸಂಬಡಿ ವಿತ್ ಹೈ ಎನರ್ಜಿ. ಸೊ ನನ್ನ ಹೈಯೆಸ್ಟ್ ತಪ್ಪುಗಳಾಗೋದು ನನ್ನ ಹೈ ಎನರ್ಜಿ ಇದ್ದಾಗ. ಸೊ ಎನರ್ಜಿನ ಸ್ವಲ್ಪ ನಾನು ಕನ್ವರ್ಟ್ ಮಾಡಿಕೊಂಡು ಕಂಟ್ರೋಲ್ ಮಾಡೋದಕ್ಕೆ ಕಲ್ತ್ರೆ, ವಿಚ್ ಐ ಆಮ್ ಡೂಯಿಂಗ್, ಆವಾಗ ಎಲ್ಲ ಸ್ವಲ್ಪ ನಿಧಾನವಾಗಿ ಆರಾಮವಾಗಿ ಮಾಡೋದಕ್ಕಾಗತ್ತೆ. ಬಟ್ ಡೆಮೋ ನೋಡೋಣ, ನಾನು ಇವಾಗ ಟಾಕ್ ಬ್ಯಾಕ್ ಅಲ್ಲಿ ಕೊಡ್ತೀನಿ. ನೀವು ಮಾತಾಡ್ತಾ ಇರ್ತೀರಾ, ನೀವು ಮಾತಾಡ್ತಾ ಇರಿ, ನಾನು ನಿಮ್ಮ ಹತ್ರ ಆಲ್ರೆಡಿ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಅಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಹೇಳ್ತಾ ಇದ್ದಾರೆ. ವೆಲ್, ಹಾಯ್ ಅನಿಲ್ ಕುಂಬ್ಳೆ ಅವರಿಗೆ ನಮಸ್ಕಾರ, ಚೆನ್ನಾಗಿದ್ದೀರಾ? ವಾಟ್ ಅ ಮೊಮೆಂಟ್ಸ್, ಲವ್ಲಿ ಹ್ಯಾವಿಂಗ್ ಯು ವಿತ್ ಅಸ್. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ಸರ್ ಏನ್ ಸರ್ ಇವತ್ತು ನಿಮ್ಮ ಹುಟ್ಟು ಹಬ್ಬ ಅಂತ ನಮ್ಗೆ ಹೇಳಲೇ ಇಲ್ಲ ಸರ್, ನೀವು ಹಿಂಗೆಲ್ಲ ಕೇಕ್ ಎಲ್ಲ ತಗೊಂಡ್ ಬರ್ಬೇಕಲ್ವಾ? ನೋಡಿ ಸರ್, ನೀವು ಅದು ಆ ದಿನ 10 ವಿಕೆಟ್ ಪಿಕ್ ಮಾಡಿದ್ರಿ ಸರ್, ನೀವು ಬ್ಯಾಂಡೇಜ್ ಎಲ್ಲ ಹಾಕಿ ಕೆಲಸ ಮಾಡಿದೀರಾ, ಆಮೇಲೆ ಮನೆಗೆ ಹೋದ್ರೆ ಹೇಗಿತ್ತು ಸರ್? ವೆಲ್ ಸರ್, ಇಷ್ಟೆಲ್ಲ ನೀವು ಮಾತಾಡಾಯ್ತು, ಸಮಯ ಆಗಿದೆ ಒಂದು ಬ್ರೇಕ್ಗೆ. ಬನ್ನಿ, ನಾವು ಹೀಗೆ ಹೋಗಿ ಹೀಗೆ ಬರ್ತೀವಿ. ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ. ಸೊ that was a live course you all had. Wow. Attentiveness, ಅದು ಎಕ್ಸ್ಪೀರಿಯನ್ಸ್ ಇಂದಲೇ ಬರೋದಕ್ಕೆ ಸಾಧ್ಯ. ಪ್ರೆಸೆನ್ಸ್ ಆಫ್ ಮೈಂಡ್ ಕೂಡ. ಆಮೇಲೆ ಸ್ವಲ್ಪ ಎನರ್ಜಿನ ಕಂಟ್ರೋಲ್ ಮಾಡಬೇಕು ನನ್ನಂಥ ಜನರು, ಇಲ್ದಿದ್ರೆ ಸ್ವಲ್ಪ ಪೇಸ್ ಆಫ್ ವರ್ಡ್ಸ್ ಸ್ಲೋ ಮಾಡಬೇಕು.
ಆಗುತ್ತೆ. ಇನಿಷಿಯಲಿ ಸ್ವಲ್ಪ ಟಫ್ ಅನ್ಸುತ್ತೆ, ಬಟ್ ಐ ಥಿಂಕ್ ಓವರ್ ಆಲ್ ಯು ವಿಲ್ ಲರ್ನ್. ಹ್ಮ್ ವಾಲ್ಯೂಮ್ ಕೂಡ ಅದಕ್ಕೇನಾದ್ರು- ಎಟ್ ದ ಲೆವೆಲ್ ಯು ಕ್ಯಾನ್ ಹಿಯರ್ ಎವ್ರಿಥಿಂಗ್ ಇರಬೇಕು. ಆ ವಾಲ್ಯೂಮ್ ಟಾಕ್ ಬ್ಯಾಕ್ ತುಂಬ ಹೈ ಇಟ್ಟರೆ ನಿಮಗೆ ಇಲ್ಲಿ ಪಕ್ಕದಲ್ಲಿ ಯಾರು ಮಾತಾಡ್ತಿದ್ದಾರೆ ಅದೇನು ಕೇಳಲ್ಲ. ಸೊ ಇಟ್ ಶುಡ್ ಬಿ ಆಲ್ ಆಫ್ ದ್ಯಾಟ್ ಮ್ಯಾಟರ್ಸ್, ರೈಟ್ ಫ್ರಮ್ ಯೋರ್ ಟಾಕ್ ಬ್ಯಾಕ್ ವಾಲ್ಯೂಮ್ ಟು ಯೋರ್ ಟೆಂಪರಮೆಂಟ್, ವಿಚ್ ಮೀನ್ಸ್ ಯು ಮ್ಯಾನೇಜಿಂಗ್ ಯೋರ್ ಎನರ್ಜಿ ಕಂಟ್ರೋಲ್ಸ್, ಟು how your thought process flows. Too much happening around, keep your questions short. Wake up to fresh ideas. Repose. ಸೊ ಮೆಂಟಲಿ ತುಂಬ ಚುರುಕಾಗಿರೋಕ್ಕೆ ಡು ಯು ಮೆಡಿಟೇಟ್ ಅಥವಾ ಏನಾದ್ರು ಹ್ಯಾಕ್ಸ್ ಇದೆಯಾ ಬಿಫೋರ್ ಯು ಗೆಟ್ ಇನ್ ಅ ಲೈವ್ ಶೋ? I used to do all this, but now I'm a mother. Actually, meditation helps. ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ. ನಿಮಗೆ ಕಾಮ್ ಆಗಿಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪೇಸ್ ಆಫ್ ವರ್ಡ್ಸ್ ವಿದೌಟ್ ಬೀಯಿಂಗ್ ಹ್ಯಾವಿಂಗ್ ಅ ಸ್ಟಟರ್, ಮಾತಾಡೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಕೀಪಿಂಗ್ ಯೋರ್ ಮೈಂಡ್ ಅಂಡರ್ ಕಂಟ್ರೋಲ್. ಸೊ ಬಟ್ ಇತ್ತೀಚೆಗೆ ನಾನು ಏನೂ ಮಾಡ್ತಿಲ್ಲ. ಐ ಥಿಂಕ್ ಇಟ್ಸ್ ಜಸ್ಟ್ ದಟ್ ಎಕ್ಸ್ಪೀರಿಯನ್ಸ್ ದಟ್ ಐಮ್ ಬ್ಯಾಂಕಿಂಗ್ ಆನ್ ಆ್ಯಂಡ್ ಐ ಗೋ ವಿತ್ ಮೈ ಪ್ರೆಪ್ರೇಷನ್. ದಟ್ಸ್ ದ ಕೀ ಆ್ಯಂಡ್ ಐ ಕೀಪ್ ಮೈ ಸೆಲ್ಫ್ ಕಾಮ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಅಷ್ಟೇ. ಹೌ ಡು ಯು ಕೀಪ್ ಕಾಮ್? ಐ ಲಿಸನ್ ಟು ಅ ಪ್ಯಾಕ್ ಆಫ್ ಮ್ಯೂಸಿಕ್. ನನಗೊಂದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು 3 ಹಾಡುಗಳಿದೆ. ಆಮೇಲೆ 3 ಕೊಂಕಣಿ ಹಾಡುಗಳಿದೆ, ಬೈಲಾ ನಂಬರ್ಸ್, ಆಯಿತಾ? ಅದು ಫುಲ್ ಎನರ್ಜೆಟಿ ಆಗಿದೆ. ಅಂದರೆ ಬೈಲಾ ಅಂದರೆ ಇದು ಮದುವೆ ಮಂಟಪಗಳಲ್ಲಿ ನಾವು ಕ್ರಿಶ್ಚಿಯನ್ ಮದುವೆ ಅಂತ ಬಂದಾಗ ಡ್ಯಾನ್ಸ್ ಮಾಡ್ತಾರಲ್ವ, ಹೈ ಬೀಟ್ ಎನರ್ಜಿ. ಅಣವಣ್ ಸ್ಟೆಪ್ ಥರ ಟಪಾಂಗುಚಿ ಥರನೇ ಇರುತ್ತೆ. ಸೊ ಐವ್ ಗಾಟ್ ಅ ಮಿಕ್ಸ್ ಆಫ್ ದೀಸ್ ಸಾಂಗ್ಸ್. ನಾನು ನನ್ನ ಮಾತೃಭಾಷೆ ಇಸ್ ಕೊಂಕಣಿ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಕೊಂಕಣಿ ಹಾಡುಗಳು ಹಾಗೆ ಕನ್ನಡ ಹಾಡುಗಳನ್ನು ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಇಟ್ ವರ್ಕ್ಸ್ ಫಾರ್ ಮೀ. ಸೊ ಇಟ್ ಜಸ್ಟ್ ವರ್ಕ್ಸ್ ಫಾರ್ ಮೀ. ಯು ವಾಂಟ್ ಮೀ ಟು ಸಿಂಗ್? ಡೋಂಟ್ ಟೆಲ್ ಮೀ ದ್ಯಾಟ್. ಟಾಪ್ 3 ಸಾಂಗ್ಸ್ ಕನ್ನಡ ಹಾಡುಗಳು ಯಾವುದು? ಬಾನಿಗೊಂದು ಎಲ್ಲಿದೆ, ನಿನ್ನದೇ ನೆನಪು ದಿನವೂ ಮನದಲ್ಲಿ, ನನ್ನ ನೀನು ಗೆಲ್ಲಲಾರೆ ಇದಿರುತ್ತೆ. ಆ್ಯಂಡ್ ಕೊಂಕಣಿ ಅಂತ ಬಂದಾಗ ಇಲ್ಲೋ 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 ಸೊರಪಿ ಎಲ್ಲೋ, ಐ ಲಿಸನ್ ಟು ದಿಸ್. ಆ್ಯಂಡ್ ದೆನ್ ಮರಿಯ ಪಿತಾಶೈ and Ye Katrina, all of these songs I really listen to them. See what you want to do with this playlist. But it helps me. ನಾನು ಕೆಲವೊಮ್ಮೆ sometimes I'll be very down, or probably I'm doubting myself for no reason. ಏನೂ ಆಗಿಲ್ಲ ಆ ದಿನ. ಎವ್ರಿಥಿಂಗ್ ವೆಂಟ್ ಗ್ರೇಟ್, ಎವ್ರಿಥಿಂಗ್ ವೆಂಟ್ ವೆಲ್, ಬಟ್ ಯಾಕೋ ಏನೋ ಕೆಲವೊಂದು ವಿಚಾರಗಳು ನಾನು ಥಿಂಕ್ ಮಾಡ್ತೀನಲ್ವ, ಅದನ್ನ ನಾನು ಸ್ವಲ್ಪ ಚೇಂಜ್ ಮಾಡೋದಕ್ಕೆ ಫ್ರೀಕ್ವೆನ್ಸಿ ಐ ಲಿಸನ್ ಟು ದಿಸ್ ಸಾಂಗ್, ಆ್ಯಂಡ್ ಆ ಸಾಂಗ್ ನನಗೆ ಪವರ್ ತರುತ್ತೆ. And after that I'm like unstoppable. One, philosophy. Second, love. Third one is that Josh, Neena, Nana, Node Birana. And ಕೊಂಕಣಿದೆಲ್ಲ ದೇವರಣೆಗೂ ನಂಗೆ ಅರ್ಥ ಆಗಿಲ್ಲ. I just know the tune and beats. But people who know will laugh out loud, but I'll leave it there for them to do that. All right.